ಪ್ರೇಸ್ ದ ಲಾರ್ಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇವತ್ತಿನ ಸಾಯಂಕಾಲ ನಾವು ಇವತ್ತಿನ ದಿವಸ ಯಾವುದನ್ನು ಧ್ಯಾನ ಮಾಡೋದಂತಂದರೆ ಅದು ನಾವು ಕಿರೀಟಗಳ ಬಗ್ಗೆ ಧ್ಯಾನ ಮಾಡೋದು. ದೇವರು ನಮಗೆ ತೊಡಿಸುವಂತಹ ಕಿರೀಟಗಳ ಬಗ್ಗೆ. ಎಂದಿಗೂ ಬಾಡದ ಜಯಮಾಲೆ, ಎಂದಿಗೂ ಬಾಡದ ಜಯಮಾಲೆಯನ್ನು ನಮಗೆ ಕೊಡುತ್ತಾನೆ ದೇವರು. ನಾವು ನಮ್ಮ ಓಟವನ್ನು ಮುಗಿಸಿದ ಮೇಲೆ ನಮಗೇನು ಕೊಡುತ್ತಾನೆ? ಒಂದು ಜಯಮಾಲೆಯನ್ನು ಕೊಡುತ್ತಾನೆ. ಅದನ್ನು ನಾವು ಇವತ್ತಿನ ದಿವಸ ಧ್ಯಾನವನ್ನು ಮಾಡಿಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಒಂದು ಪ್ರೇಯರನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯಕ್ಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುವವರಾಗಿದ್ದೇವೆ ಸ್ವಾಮಿ. ಕರ್ತನೆ, ನಾನು ಮಾತನಾಡುವುದು ಅದು ನಿನ್ನಿಂದ ಬರುವುದಾಗಿ, ನಿನ್ನ ವಿಚಾರ ಆಗಿರಲಿ ಸ್ವಾಮಿ. ನಿನ್ನಿಂದ ಬರುವಂಥದ್ದು ಮಾತಾಗಿರಲಿ ಸ್ವಾಮಿ. ಜೀವವುಳ್ಳ ವಾಕ್ಯವನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ತೀನಿ. ಯಾರ್ಯಾರು ಈ ವಿಡಿಯೋವನ್ನು ನೋಡುತ್ತಾ ಇದ್ದಾರೆ ಅವರೆಲ್ಲರನ್ನು ಆಶೀರ್ವದಿಸಿ ಹಾಗೂ ಅನ್ಯರ ಹೃದಯವನ್ನು ನೀನು ಬದಲಾವಣೆ ಮಾಡಬೇಕಾಗಿ ಬೇಡಿಕೊಳ್ಳಲಾಗಿದ್ದೇನೆ ಸ್ವಾಮಿ. ಆಮೇಲೆ ಸೊ ಇಲ್ಲಿ 1 ಪೇತ್ರ 5:4 ಬರೆದಿದೆ, ಹಿರಿಕಿರುಬನ್ನು ಪ್ರತ್ಯಕ್ಷವಾಗುವಾಗ ನೀವು ದೇವ ಪ್ರಭಾವವೆಂದು ಎಂದಿಗೂ ಬಾಡದೆ ಜಯಮಾಲೆಯನ್ನು ಹೊಂದುವಿರಿ. ಸೊ ಇಲ್ಲಿ ಎಂದಿಗೂ ಬಾಡದೆ ಜಯಮಾಲೆಯನ್ನು ಹೊಂದಿವ್ರಿ ಅಂತ ಹೇಳಿ ಅರಸನು ಇಲ್ಲಿ ಒಂದು ಕಿರೀಟ, ನಮ್ಮ ಕ್ರಿಸ್ತನು ನಮಗೆ ಮಹಿಮೆಯ ಇಲ್ಲಿ ಕಿರೀಟದಿಂದ ನಮಗೆ ಶೃಂಗರಿಸನಾಗಿದ್ದಾನೆ. ಮತ್ತು ಇಲ್ಲಿ ಲೋಕದಲ್ಲಿರುವ ಕಿರೀಟಗಳು ನಾಶವಾಗುತ್ತವೆ. ಲೋಕದಲ್ಲಿರುವಂಥ ಕಿರೀಟಗಳು ನಾಶವಾಗುತ್ತವೆ. ಕಾಲು ಮುಗಿದ ನಂತರ ಅವು ತೆಗೆದಲ್ಪಡುತ್ತವೆ. ಪ್ರಸಿದ್ಧವಾದ ಇಲ್ಲಿ ರಾಜನಾದ ರಿಚರ್ಡ್ ಅನ್ನುವಂಥವನು ಯುದ್ಧದಲ್ಲಿ ಸೋತು ಹೋಗ್ತಾನೆ. ಸೋತು ಹೋದ್ಮೇಲೆ ಸೋತು ಹೋದವನು ಅವನನ್ನು ಹಿಡ್ಕೊಂಡು ಹೋಗಿ ಅವನು ಯಾರ್ಯಾರು ಗೆದ್ದಾರಲ್ಲ ಅವರಿಗೆ ಅವನು ಕಿರೀಟವನ್ನು, ಈ ಲೋಕದ ಕಿರೀಟವನ್ನು ತೊಡಿಸಬೇಕಾಗ್ತೈತಿ. ಅವನಿಗೆ ಹೆಂಗಾಗಿರ್ಬಾರ್ದು ಈ ಲೋಕದ ಕಿರೀಟವನ್ನು ತೊಡಿಸೋದು. ಸೊ ನಾವು ಇಲ್ಲಿ ನೋಡ್ಬೇಕಾತಂದ್ರೆ ಇಲ್ಲಿ ನಾವು ದೇವರು ನಮಗೆ ಇಲ್ಲಿ ನಾವು ನೋಡುವಾಗ ದೇವರು ನಮಗೆ, ಯೇಸು ಸ್ವಾಮಿ ನಮಗೆ ನಮ್ಮ ಮುಂದೆ 2 ಕಿರೀಟಗಳನ್ನು ಇಟ್ಟಿದ್ದಾನೆ. ಒಂದು ಅವಹೇಳನದ ಮಾತುಗಳೆಂಬ ಕಿರೀಟ, ಮತ್ತೊಂದು ಎಂದಿಗೂ ಬಾಡದ ಮಹಿಮೆ ಕಿರೀಟ. ಯೇಸು ಸಂತೋಷದಿಂದಲೇ ಪರಿಹಾಸದಿಂದಲೂ ಅವಹೇಳನದಿಂದಲೂ ಕೂಡಿದ ಕಿರೀಟವನ್ನು ತಾನು ತೆಗೆದುಕೊಂಡು ನಮಗೆ ತನ್ನ ಮಹಿಮೆಯಿಂದ ಕೂಡಿದ ಎಂದಿಗೂ ಬಾಡದ ಕಿರೀಟವನ್ನು ನಮಗೆ ತೊಡಿಸುತ್ತಾನೆ. ಎಂದಿಗೂ ಬಾಡದೇ ಇರುವಂತಹ 2 ಕಿರೀಟವಿದಾವೆ. ಒಂದು ಬಾಡಿ ಹೋಗುವಂತಹ ಕಿರೀಟ, ಒಂದು ಎಂದಿಗೂ ಬಾಡಿ ಹೋಗಲಾರದಂತಹ ಕಿರೀಟ. ಈ ಲೋಕದಲ್ಲಿ ನಾವು ಸ್ವಲ್ಪ ದಿವಸ ಮಾತ್ರ ಇರುವವರಾಗಿದ್ದೇವೆ. ನಮಗೆ ಸ್ಥಳ ಮಾಡಿ ಕೊಟ್ಟಿರುವಂಥದ್ದು ಯಾವುದಂದ್ರೆ ಅದು ಪರಲೋಕದಲ್ಲಿ. ಅಲ್ಲಿ ದೇವರು ನಮಗೆ ಸ್ಥಳ ಮಾಡಿ ಕೊಟ್ಟಿದ್ದಾನೆ. ಆ ಅಕೌಂಟನ್ನು ನಾವು ತೆಗಿಬೇಕು, ಆ ಪರಲೋಕದ ಅಕೌಂಟನ್ನು ತೆಗಿಬೇಕು. ನಾವು ಲೋಕದ ದೃಷ್ಟಿಗೆ ನಾವು ಎಷ್ಟೊಂದು ನೀವು ಮೆಚ್ಚುವಂಥ ರೀತಿಯಿಂದ ನೀವು ಕೆಲಸ ಮಾಡ್ಬೋದು, ಬೇರೆಯವ್ರಿಗೂ ಮೆಚ್ಚಿಸಬೇಕಂತ ನಾವು ಕೆಲಸ ಮಾಡ್ಬೋದು, ಸುಳ್ಳು ಹೇಳ್ಬೋದು. ಇವತ್ತು ನಾವು ಶ್ರೀಮಂತರಾಗಿರ್ಬೋದು, ಇವತ್ತು ನಾವು ಎಲ್ಲ ಏನೇನು ಮಾಡ್ತೀವಿ ಜಗತ್ತಿನಲ್ಲಿ ನಾವೆಲ್ಲ, ಅದು ಯಾವ ಕಿರೀಟ ನಮಗೆ ಇಲ್ಲಿ ಅಷ್ಟು ಕಿರೀಟ ನಮಗೆ ಯಾವಾಗಲೂ ಇಟರ್ನಿಟಿ ಲೈಫ್ ನಮಗೆ ಜಯಮಾಲೆಯನ್ನು ಕೊಡುವಂಥದ್ದು ಎಲ್ಲಿ ಅಂತಂದರೆ ಪರಲೋಕದ ರಾಜ್ಯದಲ್ಲಿ ನಮಗೆ ಅದು ಯೇಸು ಸ್ವಾಮಿ ನಮಗೆ ಸಿದ್ಧನಾಗಿ ಇಟ್ಟಿದ್ದಾನೆ. ಕ್ರಿಸ್ತನು ಅವನು ತಲೆಯ ಮೇಲೆ ಏನಂತಂದರೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡ. ಅವನ ತಲೆಯ ಮೇಲೆ ಅವನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು. ಅವನು ಅಪಹಾಸ್ಯಕ್ಕೆ ಗುರಿಯಾದನು. ಮತ್ತು ಅಲ್ಲಿ ಅದು ಕಿರೀಟದ ಮೇಲೆ ಏನು ಬರೆದಿರ್ತಾರೆ, ಯೆಹೂದ್ಯನ ಅರಸನು ಎಂದು ಕಿರೀಟದ ಮೇಲೆ ಬರೆದಿರ್ತಾರ. ಅದರ ಮೇಲೆ ಹಚ್ಚಿ ಅವನ್ಗೆ ಹೊಡಿತಾರ, ಅವನಿಗೆ ಮಳಿ ಬಡಿತಾರ, ಅವನ ಕೈಗೆ ರಕ್ತ, ಅವನು ನಮಗೋಸ್ಕರ ರಕ್ತವನ್ನು ಸುರಿಸಿದ, ಅವನಿಗೆ ಕ್ರೂಜಿಗೆ ಏರಿಸಲ್ಪಟ್ಟ. ಆಮೇಲೆ ಕ್ರಿಸ್ತನ ಜನನದಿಂದ ಹಿಡಿದು ಮರಣದವರೆಗೂ ಅವನಿಗೆ ಸಿಕ್ಕಿದ್ದು ಬರೀ ನಿಂದೆ, ಅಪಮಾನ, ಗೇಲಿ, ಪರಿಹಾಸಗಳು ಇವಷ್ಟು ಸಿಕ್ಕವ್ರಿಗೆ. ಇವಷ್ಟ ಅವನ್ಗೆ ಯೇಸು ಸ್ವಾಮಿಗೆ ಇಷ್ಟ ಇಲ್ಲಿ ಲೋಕದಾಗ ಸಿಕ್ಕಿರುವಂಥದ್ದು. ಅವ್ನಿಗೆ ಯಾವುದು ಅಲ್ಲಿ ಪರಲೋಕದಾಗ ನಮ್ಗೆ ಅವನು ತಾನು ಕ್ರೂಜಿಗೆ ಏರಿಸಲ್ಪಟ್ಟು ನಮಗೆ ಶ್ರೇಷ್ಠವಾದ ಒಂದು ಕಿರೀಟವನ್ನು ಇಟ್ಟಿದ್ದಾನೆ. ನಮ್ಮ ತಲೆಗೆ ಕಿರೀಟವನ್ನು ಹಾಕುತ್ತಾನೆ. ಮತ್ತು ಆದುದರಿಂದ ಇಲ್ಲಿ ನಾವು ನೋಡೋರಾಗಿದ್ದೇವೆ. ಏನು ನೋಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಆತನ ನಿಂದಾಪಮಾನಗಳಿಗೆ ನಿನ್ನ ಹಾಗೆ ಅನುಭವಿಸದಲ್ಲವೇ, ನಿಶ್ಚಯವಾಗಿ ಅವನು ನಿನಗಾಗಿ ಮನಮರುಗಿ ನಿನ್ನನ್ನು ಅಪ್ಪಿಕೊಂಡನು. ನಿನಗೆ ತನ್ನ ಎಂದಿಗೂ ಬಾಳದ ಮಹಿಮೆಯನ್ನು ಕಿರೀಟವನ್ನು ಕೊಡುವನು. ಲೋಕದವರು ನಿಂದೆ ಅಪಮಾನಗಳನ್ನು ಸಹಿಸಲಾರದೆ ಪರಿತಪಿಸುತ್ತಾರೆ. ಸೊ ಲೋಕದಲ್ಲಿ ನಮ್ಗೇನು ಇಲ್ಲ. ಈ ಲೋಕದೊಳಗೆ
ಏನು ನಮ್ಗೆ ಒಳ್ಳೇದಾಗೋದು ಏನೂ ಇಲ್ಲ. ನಾವು ಇಲ್ಲಿ ಇದು ಇಲ್ಲಿ ಲೋಕದಲ್ಲಿ ಕಷ್ಟಗಳೇ ಇದರ ಆಡಂಬರ ಅಂತ ಹೇಳ್ತಾನೆ ದೇವ್ರು. ಹೇಳ್ತಾನೆ ಕಷ್ಟಗಳೇ ಇದರ ಆಡಂಬರ. ನಾವು ಆ ಕಷ್ಟಗಳ ಒಳಗಿಂದ ನಮ್ಮನ್ನು ದೇವರು, ನಾವು ಸತತವಾಗಿ ಪ್ರಯತ್ನ ಮಾಡೋದ್ರಿಂದ, ಪ್ರೇಯರ್ ಮಾಡೋದ್ರಿಂದ, ಸತತವಾಗಿ ಬಿಟ್ಟು ಬಿಡದೆ ನಾವು ಕೇಳುವುದರಿಂದ ನಮ್ಮ ಸಮಸ್ಯೆಗಳಿಂದ ನಾವು ದೂರ ಬರುತ್ತೇವೆ. ನಾವು ಇಲ್ಲಿ ನೋಡುತ್ತೇವೆ, ಈಗ ಬೇರೆ ಕುಲದಿಂದ ಬಂದಿರುವಂಥವ್ರು ಒಬ್ಬರು ಸೇವಕರಾಗಿದ್ದರು. ಅವರು ಬೇರೆ ಕುಲದಿಂದ ಬಂದವರು. ಅವರ ಕುಲದಲ್ಲಿ ಬ್ರಾಹ್ಮಣ ಕುಲದಿಂದ ಬಂದವರು. ಅವರಲ್ಲಿ ಎಲ್ಲ ಇತ್ತು. ಅವರಲ್ಲಿ ದುಡ್ಡು, ಆಸ್ತಿ ಎಲ್ಲ ಇತ್ತು. ಅದನ್ನೆಲ್ಲ ಬಿಟ್ಟು ಅವರು ಯೇಸು ಸ್ವಾಮಿ ಕಡೆಗೆ ಬಂದರು. ಇಲ್ಲಿ ಬರೀ ಅವ್ರಿಗೆ ಇಷ್ಟು ಮೊನ್ನೆ ಚರ್ಚ್ನಲ್ಲಿ ಬಂದಿದ್ರು. ಭಾಳ ನೋವು ಇಲ್ಲಿ. ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂದರೆ ಅಷ್ಟು ಕಷ್ಟ ಇದೆ ಜೀವನದಲ್ಲಿ. ಅವರು ಅಲ್ಲಿದ್ದಾಗ ಅವ್ರಿಗೆ ಸುಖವಾಗಿದ್ದರು. ಊಟಕ್ಕಿತ್ತು, ಎಲ್ಲ ಇತ್ತು. ಇಲ್ಲಿ ಅವ್ರಿಗೆ ದುಡ್ಡಿಂದ ಅವ್ರಿಗೆ ಭಾಳ ತೊಂದರೆ. ಮತ್ತು ಅವ್ರಿಗೆ ಎಷ್ಟೊಂದು ಜನರು ಅವರಿಗೆ ಬೇರೆ ಜನರು ಅವ್ರಿಗೆ ಎಲ್ಲ ಅಪಹಾಸ್ಯ ಮಾಡ್ತಾರೆ. ಎಲ್ಲ ಅವ್ರಿಗೆ ಎಷ್ಟು ಇದನ್ನು ಮಾಡ್ತಾರೆ. ಎಷ್ಟೋ ಸಭೆಗಳನ್ನು ಅವರು ಒಂದೊಂದು ಊರಿಗೆ ಹೋಗಿ ಒಂದೊಂದು ಸಭೆಗಳನ್ನು ಕಟ್ಟಿ, ಅವ್ರು ಮತ್ತು ಆ ಸಭೆ ಕಟ್ಟಿದ್ಮೇಲೆ ಮತ್ತು ಮುಂದೆ ಬೇರೆ ಊರಿಗೆ ಹೋಗಿ ಸಭೆಯನ್ನು ಕಟ್ತಾರೆ. ಎಷ್ಟು ಕಷ್ಟದಲ್ಲಿ ಅವರು ಒಂದು ಸಣ್ಣ ಮನೆಯಲ್ಲಿ ಇದ್ದಾರೆ. ಸೊ ಅವರಿಗೆ, ಅಂಥವರಿಗೆ ದೇವರು ಜಯಮಾಲೆಯನ್ನು ಕೊಟ್ಟಿರುತ್ತಾನೆ. ಅವರಿಗೆ ಅಲ್ಲಿ ಮೇಲೆ ಪರಲೋಕದಲ್ಲಿ ಅವರಿಗೆ ಕಿರೀಟವನ್ನು ತೊಡಿಸುವವನಾಗಿದ್ದಾನೆ ಅಂಥೇಳಿ ನಾವು ನೋಡ್ತೇವೆ ಇಲ್ಲಿ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 5:11-12ರಲ್ಲಿ ಯೇಸು ಹೇಳಿದನು, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮೊದಲು ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ. ಪ್ರವಾದಿಗಳನ್ನು ಸಹ ನಾವು ನೋಡ್ತೀವಿ ಇಲ್ಲಿ. ಅವರು ಸಹ ಇಲ್ಲೆಲ್ಲ ಹೋರಾಟವನ್ನು ಮಾಡಿದರು. ಇಲ್ಲ ಹೋರಾಟವನ್ನು ಮಾಡಿ ಅವರು ಲಾಸ್ಟಿಗೆ ಜಯವನ್ನು ಹೊಂದಿ ಅವರು ಪರಲೋಕದಲ್ಲಿ ಹೋದರು. ನಾವಿಲ್ಲಿ ನೋಡುವಾಗ ಅಬ್ರಾಹ್ಮನಂತ ನೋಡ್ತೀವಿ. ಅವನು 33 ಕೊಠಡಿ ಇರುವಂಥ ಮನೆಯಲ್ಲಿ ವಾಸ ಮಾಡಿದ್ದ. ಒಂದು ಒಳ್ಳೆ ಮನೆ ಇತ್ತು ಮತ್ತು ಶ್ರೀಮಂತನಾಗಿದ್ದ ಅವನು ದೇವರ ಕಡೆಗೆ ತಿರುಗಿಕೊಂಡು ದೇವರ ಹತ್ತಿರ ಮಾತನಾಡುತ್ತಾ ಇದ್ದ. ಅಬ್ರಾಮನು ದೇವರನ್ನು ಹತ್ತಿರ ಮಾತನಾಡುತ್ತಾ ಇದ್ದ ಮತ್ತು ದೇವರಲ್ಲಿ ಬಹಳವಾಗಿ ನಂಬಿಕೆ ಇಟ್ಟವನಂತವನಾಗಿದ್ದ. ಅವನು ಕಾನಾನ್ ದೇಶದಲ್ಲಿ ಅವನು ಲಾಸ್ಟಿಗೆ ಅವನು ಜೀವನ ಕಾನಾನ್ ದೇಶದಾಗ ಅಲ್ಲೇ ವಾಸ ಮಾಡ್ತಾನೆ ಅಂಥೇಳಿ ಅವನಿಗೆ ದೇವ್ರು ಹೇಳ್ತಾನೆ. ಆದ್ರೆ ಹಾಗಾಗೋದಿಲ್ಲ. ಅವನು ಡೇರೆ ಒಳಗೆ ವಾಸ ಮಾಡಬೇಕಾಯ್ತು. ಆದರೂ ಕಷ್ಟಕರವಾದ ಜೀವನವನ್ನು ತೆಗೆದುಕೊಂಡ ಕಷ್ಟಕರವಾದ ಜೀವನವನ್ನು ಸಾಗಿಸಿದ ಈ ಲೋಕದಲ್ಲಿ. ಆದರೆ ಅವನಿಗೆ ಮೇಲೆ ಏನಿಟ್ಟಿದೆ ಅಲ್ಲಿ ಪರಲೋಕದಲ್ಲಿ ಅವನಿಗೆ ಕಿರೀಟ, ಜಯಮಾಲೆಯನ್ನು ಕೊಡಲಾಗುತ್ತದೆ. ಮೇಲೆ ಅವನಿಗೆ ಜಯಮಾಲೆಯನ್ನು ಕೊಡಲಾಗುತ್ತದೆ. ಸೊ ನಿಂದೆ, ಅಪಮಾನಗಳು ನಮ್ಮನ್ನು ಆವರಿಸಿಕೊಳ್ಳ ಕ್ರಿಸ್ತನನ್ನು ನಾವು ನೆನೆಸಿಕೊಳ್ಳಬೇಕು. ನಮ್ಮ ಯಾವುದೇ ಕಷ್ಟಗಳು ಬಂದರೂ ನಾವು ಕ್ರಿಸ್ತನನ್ನು ನೆನೆಸಿಕೊಳ್ಳಬೇಕು. ನಮ್ಮ ಕಷ್ಟಗಳು ಹೋಗುತ್ತವೆ ಮತ್ತು ಕಷ್ಟಗಳು ಬರುತ್ತವೆ, ಕಷ್ಟಗಳು ಹೋಗುತ್ತವೆ ಮತ್ತು ಕಷ್ಟಗಳು ಬರುತ್ತವೆ ಜೀವನದಲ್ಲಿ. ನಾವು ಅದನ್ನು ಬಿಟ್ಟು ಬಿಡಬಾರ್ದು. ಆ ಕಷ್ಟದೊಳಗಿಂದಲೇ ದೇವರು ನಮ್ಮನ್ನು ಎದ್ದು ನಿಲ್ಲುವ ಹಾಗೆ ಮಾಡುತ್ತಾನೆ. ಮತ್ತು ನಮಗೆ ಇಲ್ಲಿ ಏನು ಹೇಳ್ತಾನೆ ಅಂತಂದ್ರೆ, ನೀವು ಕಷ್ಟದೊಳಗೆ ಎಷ್ಟು ಕಷ್ಟ ಇತ್ತಂದ್ರೂ ನೀವು ಕ್ರಿಸ್ತನನ್ನು ಬಿಡಬೇಡ್ರಿ, ನೆನೆಸ್ಕೊರಿ ಅವನ್ನ. ಮತ್ತು ನೀವು ನಡೆದ ದಾರಿಯಲ್ಲಿ ಆತನು ನಡೆದಿದ್ದಾನೆ. ಆತನ ಹಸ್ತಗಳು ನಿಶ್ಚಯವಾಗಿಯೂ ನಿನ್ನನ್ನು ಸಂತೈಸುತ್ತದೆ, ಆಧರಿಸುತ್ತದೆ. ನಿಂದೆಗಳು ಮತ್ತು ಅಪಮಾನಗಳು ನಿನ್ನ ಆವರಿಸಿಕೊಳ್ಳುವಾಗ ಕ್ರಿಸ್ತನು ನಿನಗಾಗಿ ವಾಗ್ದಾನ ಮಾಡಿದ ಮಹಿಮೆಯಾದ ಭಾರದ ಕಿರೀಟವನ್ನು ನೆನಪು ಮಾಡಿಕೊ ಅಂತ ಹೇಳಿ ಇಲ್ಲಿ ದೇವರು ನಮ್ಗೆ ಹೇಳೋನಾಗಿದ್ದಾನೆ. ನೀವು ಕಿರೀಟವನ್ನು ತೊಟ್ಟುಕೊಳ್ಳುವಾಗ ಎಷ್ಟು ಮಹಿಮೆ ಆಗ್ತೈತೆ, ನಮ್ಗೆ ಎಷ್ಟು ಮಹಿಮೆ ಆಗುತ್ತದೆ. ಆ ಕಾಲದಲ್ಲಿ ನಾವು ಸಂಭವಿಸುವ ಕಷ್ಟಗಳು, ದುಃಖಗಳು ಇನ್ನು ಮುಂದೆ ನಮಗೆ ಪ್ರಕಟವಾಗುವುದಿಲ್ಲ. ದೇವರು ನಮಗೆ ಸಮಾಧಾನ ಪಡಿಸುತ್ತಾನಲ್ಲವೇ. ಸೊ ಇಲ್ಲಿ ಯೋಬನ ಬರೆದ ಪ್ರವಾದನೆಗಂತ 23:10ನಲ್ಲಿ ನೋಡೋರಾಗಿದ್ದೇವೆ ನಾವು. ಯೋಬನು ಹೇಳುತ್ತಾನೆ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಅಂತ ಹೇಳಿ ಇಲ್ಲಿ 23:10ರಲ್ಲಿ ನೋಡುತ್ತೇವೆ. ಮತ್ತು ಅದೇ ಜ್ಞಾನೋಕ್ತಿ 17:6ರಲ್ಲಿ ಸಹ ನಾವು ನೋಡುತ್ತೇವೆ, ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ, ಹೆತ್ತವರು ಮಕ್ಕಳಿಗೆ ಭೂಷಣ ಅಂತ ಹೇಳಿ ಇಲ್ಲಿ ನೋಡ್ತೇವೆ. ಸೊ ದೇವರು ನಮಗೆ ಸತ್ಯವೇದದಲ್ಲಿ ನಾವು ಮತ್ತೊಬ್ಬನ ಪ್ರವಾದಿಯ ಬಗ್ಗೆ ನೋಡೋರಾಗಿದ್ದೇವೆ. ಅದು ಮೋಶೆಯ ಪ್ರವಾದಿ. ಮೋಶೆ ಒಂದು ಒಳ್ಳೆಯ ಪ್ರವಾದಿಯಾಗಿದ್ದ. ಅವನು ದೇವರ ಹತ್ತಿರ ಮಾತನಾಡೋನಾಗಿದ್ದ. ದೇವರು ಅವನನ್ನು ಆರಿಸಿಕೊಂಡಿದ್ದನು. ಅವನು ದೇವರ ಹತ್ತಿರ ಹೇಳ್ತಾನೆ, ಮೋಶೆ ದೇವ್ರಿಗೆ ಹೇಳ್ತಾನೆ, ನನಗೆ ಮಾತನಾಡಕ್ಕೆ ಬರಂಗಿಲ್ಲ, ಏನಿಲ್ಲ, ನಿನ್ನನ್ನು ನಾನು ಆರಿಸ್ಕೊಂಡು ಮತ್ತು ಈ ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಕರ್ಕೊಂಡು ಹೋಗು, ನೀನು ಕಾನಾನ್ ದೇಶದತ್ತಿಗೆ ನೀ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಎಷ್ಟು ಅವನು ರಾಜನ ಮುಂದೆ ಎಲ್ಲ ಅವನು ಕೋಲನ್ನು ಬೀಳಿಸ್ತಾನ, ಅದು ಹಾವಾಗ್ತೈತಿ. ಅದನ್ನು ಆಮೇಲೆ ರೆಡ್ ಸಿ ಬರ್ತೈತಿ, ಅದನ್ನು
ಇದನ್ನು ಮಾಡ್ತಾನೆ, ಇಬ್ಬಾಗ ಮಾಡ್ತಾನೆ. ಅಲ್ಲಿಂದ ಮತ್ತು ಜನರು ಹಾದು ಹೋಗ್ತಾರೆ. ಎಷ್ಟುಗಳೆಲ್ಲ ಮಾಡಿದ್ರು ಅವ್ನು ಗುಣ್ಗುಡ್ತಾರೆ, ಜನರು ಅವ್ನಿಗೆ ಬೈತಾರೆ. ನಾವು ಅಲ್ಲೇ ಐಗುಪ್ತ ದೇಶದಾಗ ಇದ್ದಾಗ ಭಾಳ ಚಲೋ ಇತ್ತು, ಅವ್ನು ಎಷ್ಟು ಕಷ್ಟಕರವಾದ ಜೀವನ ಅವನು ಸಾಗಿಸ್ಬೇಕಾಗ್ತೈತೆ ರೀ. ಜಪುರಳನ್ನು ಮದುವೆ ಮಾಡ್ಕೊಂಡು ಮುಂದೆಲ್ಲ ಎಷ್ಟು ಕಷ್ಟಗಳು ಅವನ ಜೀವನದಲ್ಲಿ ಬರ್ತಾವು. ಆಮೇಲೆ ಅವನು ಅನುಭವಿಸ್ಬೇಕಾಗ್ತೈತಿ. ಆಮೇಲೆ ಫರೋಹನ ಮುಂದೆ ಮೋಶೆ ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿದ್ರು. ಕರ್ತನು ಮೋಶೆಯನ್ನು ಬಹಳವಾಗಿ ಉನ್ನತಿ ಪಡಿಸಿದನು. ಮೋಶೆಯನ್ನು ಫರೋಹನ ಮುಂದೆ ದೇವರ ಸ್ಥಾನದಲ್ಲಿ ಇರಿಸಿದನು ಅಂತ ಹೇಳಿ ನೋಡ್ತೀವಿ. ಮತ್ತು ಅವನು ಲಾಸ್ಟಿಗೆ ದೇವ್ರನ್ನ ಹೇಳ್ತಾನ್ರಿ. ಆದರೂ ಸಹ ಅವನಿಗೂ ದೇವ್ರು ಕಾನಾನ್ ದೇಶಕ್ಕೆ ನೀನು ಹೋಗಂತೇಳಿ ಅವ್ರನ್ನ ಕರ್ಕೊಂಡು ಹೋಗಂತ ಹೇಳ್ತಾನೆ. ಆದ್ರೆ ಅವ್ನಿಗೆ ಕಾನಾನ್ ದೇಶಕ್ಕೆ ಅವಾಗ ಹೇಳ್ತಾನೆ, ಲಾಸ್ಟ್ ಏನು ಹೇಳ್ತಾನೆ ದೇವ್ರು, ನಿಂದು ಇಲ್ಲಿಗೆ ಮುಗೀತು ಅಂತ ಹೇಳ್ತಾನೆ. ನಿನ್ಗೆ ಇಲ್ಲಿಗೆ ಮುಗೀತು, ನೀ ಇಲ್ಲಿಂತ್ರ ನೀನು ವಾಪಸ್ ಹೋಗ್ಬೇಕು. ವಾಪಸ್ ಅಂದ್ರೆ ನೀ ಇಲ್ಲೇ ಇರ್ಬೇಕು, ನೀ ಬರಬೇಡ. ಮುಂದೆ ಯೆಹೋಶುವನು ಬಂದು ಅವನು ಕರ್ಕೊಂಡು ಹೋಗ್ತಾನೆ, ಯೆಹೋಶುವನು ಕರ್ಕೊಂಡು ಹೋಗ್ತಾನೆ ಇವ್ರನ್ನ. ನೀನು ಕಾನಾನ್ ದೇಶ ತೋರಿಸ್ತೇನೆ ಅಂತೇಳಿ ಬೆಟ್ಟದ ಮೇಲೆ ಹತ್ತಾನೆ. ಹತ್ತಿ ಅಲ್ಲಿದೆ ನೋಡು ಕಾನಾನ್ ದೇಶ ಅಂತ ಹೇಳಿ ದೇವರು ತೋರಿಸೋನಾಗಿರ್ತಾನೆ. ಅವನು ಸಹ ಕಾನಾನ್ ದೇಶ ನೋಡಲಿಲ್ಲ. ಅವನಿಗೆ ಒಂದು ಜಯಮಾಲೆ, ಅವನಿಗೆ ಒಂದು ಕಿರೀಟ, ಅದು ಮೇಲೆ ಅವನಿಗೆ ಉಂಟು. ಅವನಿಗೆ ಮೇಲೆ ದೇವರು ಪರಲೋಕದಲ್ಲಿ ಅವನಿಗೆ ಸ್ಥಾನ ಉಂಟು ಅಂಥೇಳಿ ನಾವು ಇಲ್ಲಿ ನೋಡೋರಾಗಿದ್ದೇವೆ. ಮತ್ತು ಬಾಣದ ಕಿರೀಟ ಒಂದು ಎಷ್ಟು ಮಹಿಮೆ ಆದದ್ದು, ಎಷ್ಟು ಸುಂದರವಾಗಿರ್ತದೆ ಎಂದು ಯೋಚಿಸಿ ನೋಡಿರಿ. ಕರ್ತನು ಅದನ್ನು ಸುಂದರವಾದ ಕಿರೀಟವನ್ನಾಗಿ ಅಲಂಕಾರ ಮಾಡಿ ಉಂಟು ಮಾಡಿದ್ದಾನೆ. ಆ ಕಿರೀಟದಿಂದ ಕರ್ತನು ನಮ್ಮನ್ನು ಅಲಂಕರಿಸುತ್ತಾನೆ. ಆ ದಿನವು ಎಷ್ಟೊಂದು ಮಹಿಮೆಯಿಂದ ಕೂಡಿರುತ್ತದೆ ಅಂಥೇಳಿ ನಾವು ನೋಡುವರಾಗಿರೋಣ. ನಾವು ಆವಾಗ ಎಷ್ಟೋ ಅಪಮಾನಗಳು ನಮ್ಮ ಜೀವನದಲ್ಲಿ ಬರ್ತಾವು, ಎಷ್ಟೋ ಬಾಣದ ಕಿರೀಟಗಳು ಹೊಂದಿಕೊಳ್ಳುವ ಮಾರ್ಗಗಳು ಬರ್ತಾವು. ಆದ್ದರಿಂದ ನಾವು ಸೋತು ಹೋಗಬೇಡ ಅಂತ ಹೇಳ್ತಾನೆ ದೇವರು. ಸೋತು ಹೋಗಬೇಡ, ನಿನಗಾಗಿ ಏನಂದ್ರೆ ನೀನು ಶ್ರಮೆ, ಅವಹೇಳನೆ, ಪರಿಹಾಸಗಳನ್ನೆಲ್ಲ ತಡ್ಕೊ, ಎಲ್ಲವನ್ನು ನೀನು ದಾಟಿ ಬಾ. ನೀನು ಕ್ರಿಸ್ತನ ರಾಜ್ಯವನ್ನು ಸೇರುವಿ, ಕ್ರಿಸ್ತನ ರಾಜ್ಯವನ್ನು ಸೇರುವಿ. ನಿನಗೆ ಅಲ್ಲಿ ಒಂದು ಪರಲೋಕದಲ್ಲಿ ನಿನಗೆ ಕಿರೀಟವನ್ನು ಇಟ್ಟಿರ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾನೆ ದೇವರು. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತೀವಿ. ಏನಂತಂದ್ರೆ ಇಲ್ಲಿ ಜೀವಿತ ಏನಂತಂದ್ರೆ, ಇಲ್ಲಿ ಜೀವಿತ ಒಂದು ದೃಷ್ಟಾಂತ ಹೇಳ್ತೇನೆ. ಒಂದು ಅಂದ್ರೆ ಅದು ಸತ್ಯವಾಗಿರುವಂಥದ್ದು. ಒಂದು ಏನಂತಂದ್ರೆ ಅದೇನಾಗೈತ್ರಿ ಅಂದ್ರೆ ಪ್ರಿಯರೇ, ಆ ಒಬ್ಬ ಮಹಿಳೆ ಇರ್ತಾಳ. ಮಹಿಳೆ ಆಕಿ ಒಂದು 18 ಲಕ್ಷ, ಅದನ್ನ 18 ಲಕ್ಷ ಆಕಿ ಒಂದು ಇದ್ರೊಳಗೆ ಏನಂತಂದ್ರೆ ಬ್ಯಾಂಕ್ ಒಳಗೆ ಇಟ್ಟಿರ್ತಾಳ. ಬ್ಯಾಂಕ್ನಾಗ ಅಲ್ಲಿ ಇದ್ರಾಗ ಇಟ್ಟಿರ್ತಾಳ. ಬ್ಯಾಂಕ್ನಾಗ ಇಟ್ಟಿರೊಳಗೆ ಅದು 18 ಲಕ್ಷ ಅದು ಇದ್ರೊಳಗೆ ಕಬರ್ಡ್ನಾಗ ಅದು ಇದ್ರ ಮ್ಯಾಗ ಅದನ್ನಕಿ ತೆಗ್ಯಾಕೆ ಹೋಗ್ತಾಳೆ. ಒಂದು ವರ್ಷ ಬಿಟ್ಟು ಅದನ್ನು ತೆಗಿತಾಳೆ. ಅದ್ರ ತೆಗೆದ್ಮೇಲೆ, ಅದು ಕಪಾಟ್ ತೆಗೆದ್ಮೇಲೆ, ಕಬರ್ಡ್ ಅದನ್ನು ತೆಗೆದ್ಮ್ಯಾಗ ಅದ್ರೊಳಗೆ ಗೆದ್ಲಿ ಹಿಡಿದು ಬಿಟ್ಟಿರ್ತೈತಿ. ಅದು ರೊಕ್ಕ ಎಲ್ಲ ಏನಾಗಿಬಿಟ್ಟಿರ್ತೈತಿ, ಬ್ಯಾಂಕ್ನಾಗ ಇಟ್ಟಿದ್ದು ಅದು ರೊಕ್ಕ ಎಲ್ಲ 18 ಲಕ್ಷ ಗೆದ್ಲಿ ಹಿಡಿದು ಬಿಟ್ಟಿರ್ತೈತಿ. ಅಂದ್ರೆ ಇಲ್ಲಿ ನುಷಿ ಹತ್ತಿ ಹೋಗ್ತೈತಿ. ಇಲ್ಲಿ ಏನೇನೇ ಇರ್ತೈತಲ್ಲ, ಇಲ್ಲಿ ನುಷಿ ಹತ್ತಿ ಹೋಗ್ತೈತಿ. ಇಲ್ಲಿ ಲೋಕದೊಳಗೆ ನಾವೇನು ಗಂಟನ್ನು ಇಟ್ಕೊಳ್ಬೇಡ್ರಿ, ಗಂಟನ್ನು ಮಾಡಬೇಡ್ರಿ ಇಲ್ಲೇ ಅಂತ ಹೇಳಿ ದೇವರು ನಮ್ಗೆ ಹೇಳುವನಾಗಿದ್ದಾನೆ. ಮತ್ತು ಆದಾಗ್ಯೂ ನಾವು ಇಲ್ಲಿ ಏನು ನೋಡ್ತೀವಿ ಅಂತಂದ್ರೆ, ನಾವು ಲೋಕದಲ್ಲಿ ಜೀವಿತ ಕ್ಷಣದಂತೆ ಕಳೆದು ಹೋಗುತ್ತದೆ. ಅಂದರು ರಾಜರ ಐಶ್ವರ್ಯವಾಗಿದ್ರು, ಎಲ್ಲ ಅವ್ರಿಗೆ ಸೌಕರ್ಯ ಇತ್ತು, ಎಲ್ಲ ಅವ್ರ ಕಡೆಗಿತ್ತು. ಆದರೆ ಇಲ್ಲಿ ನಾವು ಇದನ್ನು ನೋಡ್ತೇವೆ. ಒಂದು ಬೈಬಲ್ನಾಗ ಬಂದಿರೋದೊಂದು ಏನಂದ್ರೆ, ಲಾಜರನ ಕತೆ ನಮ್ಗೆ ಗೊತ್ತೈತೆ, ಎಲ್ಲರಿಗೂ ಗೊತ್ತೈತೆ ಲಾಜರನ ಕತೆ. ಇಲ್ಲಿ ಲಾಜರ ಮತ್ತು ಸೌಕಾರನ ಮನೆ ಮುಂದೆ ಲಾಜರ ಕುಂತಾಗ ಅವನು ದಿನಾಲಲ್ಲಿ ಬೇಡ್ಕೊಂಡು ಕುಂತಿರ್ತಾನೆ. ಪಾಪ ಇವ ಸೌಕಾರ ದಿನ ಅವ್ನ ಮುಂದಿಂದ ಹಾದು ಹೋಗ್ತಿರ್ತಾನೆ. ಅವ್ನಿಗೊಂದು ರೊಟ್ಟಿ ಹಾಕ್ತಿರಂಗಿಲ್ಲ, ಅವ್ನಿಗೊಂದು ನೀರು ಕೊಡ್ತಿರಂಗಿಲ್ಲ. ಎಷ್ಟು ಕೇಳ್ತಿರ್ತಾನ ಅವ್ನು ಲಾಜರ. ಅವ್ನು ಕೇಳುಮ್ದು ಅವ್ನದು ಎಲ್ಲ, ಅವನು ಹುಣ್ಣು ಗಿಣ್ಣು ಎಲ್ಲ ಆಗ್ತೈತಿ, ಮೈಮ್ಯಾಗೆಲ್ಲ ಆಗ್ತೈತಿ, ನಾಯಿ ಬರ್ತಾವು, ಎಲ್ಲ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾನೆ. ಆದರೂ ಸಹ ಆ ಶ್ರೀಮಂತ ವ್ಯಕ್ತಿ ಅವನನ್ನು ನೋಡೋದಿಲ್ಲ. ಒಂದು ದಿವಸ ಲಾಜರ ಸತ್ತು ಹೋಗ್ತಾನೆ. ಲಾಜರ ಸತ್ತು ಹೋದ್ಮ್ಯಾಗ ಸ್ವಲ್ಪ ದಿವಸ ಆದ್ಮೇಲೆ ಶ್ರೀಮಂತನು ಸತ್ತು ಹೋಗ್ತಾನೆ. ಅಲ್ಲಿ ಪರಲೋಕದಾಗ ಅವನು ನೋಡ್ತಾನೆ, ಶ್ರೀಮಂತ ಲಾಜರನ್ನ ಅಬ್ರಾಮನ ಎದೆಗೆ ಒರಗಿಕೊಂಡಿರುತ್ತಾನೆ. ಅಬ್ರಾಮನ ಎದೆಗೆ ಅವನ ಕಿರೀಟವನ್ನು ಸಿಕ್ಕಿರುತ್ತದೆ ಅವನಿಗೆ. ಅಬ್ರಾಮನ ಎದೆಗೆ ಒರೆದುಕೊಂಡಿರುತ್ತಾನೆ. ಅವನ ಕಷ್ಟಗಳೆಲ್ಲ ತೀರಿತ್ತು. ಅವನು ಸಂತೋಷದಿಂದ ಅಲ್ಲಿ ಪರಲೋಕದಲ್ಲಿ ಇರುತ್ತಾನೆ. ಇಲ್ಲಿ ಒಂದು ತಗ್ಗಿರ್ತದೆ. ಆ ತಗ್ಗ ಆದಮೇಲೆ ಅಲ್ಲಿ ಪಾತಾಳ ಇರ್ತೈತೆ, ಅಲ್ಲೇ ಹೆಲ್ ಇರ್ತೈತಿ. ಅಲ್ಲೇ ಯಾರು ಇರ್ತಾರ ಅಂತಂದ್ರೆ ಇವನು ಇರ್ತಾನೆ. ಅಲ್ಲಿ ಬೆಂಕಿನಾಗ ಹಾಕ್ಬಿಟ್ಟಿರ್ತಾರೆ ಅವ್ನಿಗೆ, ಶ್ರೀಮಂತಗೆ. ಅವ್ನಿಗೆ ನಾಲ್ಗೆಲ್ಲ ಸುಡ್ತಿರ್ತೈತಿ. ಅವ್ನಿಗೆ ಒದ್ದಾಡ್ತಿರ್ತಾನ, ಅಳ್ತಿರ್ತಾನ, ಚೀರ್ತಿರ್ತಾನ, ಹೇಳ್ತಿರ್ತಾನೆ. ಇವ್ನಿಗೆ ಏನಂತಂದು ಹೇಳ್ತಿರ್ತಾನ, ಬಾ ಲಾಜರನೇ ಬಾ, ನನಗೆ ಸ್ವಲ್ಪ ನೀರು ಕೊಡು ಬಾ ಅಂತ ಹೇಳ್ತಾನೆ. ಲಾಜರ್ ಹೇಳ್ತಾನೆ, ನಾನು ನಿನ್ಗೆ ಬರೋಕ್ಕಾಗಂಗಿಲ್ಲ, ಇಲ್ಲಿ ತೆಗ್ಗೈತಿ, ಅದನ್ನು ದಾಟಿ ನಾನು ನಿನ್ಗೆ ಬರೋಕ್ಕಾಗಂಗಿಲ್ಲ ಅಂತ ಹೇಳಿ ಅವ ಹೇಳ್ತಾನೆ, ಶ್ರೀಮಂತ ಹೇಳ್ತಾನೆ.
ಸೊ ಇಲ್ಲಿ ಲಾಜರನ್ ಸಹ ಅಲ್ಲಿ ಹೋದಾಗ ಎಷ್ಟೊಂದು ಸಂತೋಷವಾಗಿ ಪರಲೋಕದಲ್ಲಿ ಅವನು ಇರ್ತಾನಂತ ಹೇಳಿ ನಾವು ನಿಂದೆ ಅಪಮಾನಗಳು ಅನುಭವಿಸಿ ಅವನು ಪರಲೋಕದಲ್ಲಿ ಆದರಣೆ ಹೊಂತಾನೆ, ಅಲ್ಲಿ ಅವನು ಆರಾಮವಾಗಿ ಇರ್ತಾನೆ. ಅದೇ ಪ್ರಕಟಣೆ 7:17 ನೋಡುತ್ತೇವೆ. ಸಿಂಹಾಸನದ ಮಧ್ಯದಲ್ಲಿ ಅವರು ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವನ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ದುಃಖ ನಮಗೆ ಇಲ್ಲಿದ್ದರೂ ಸಹ ದೇವರು ನಾವು ಅಲ್ಲಿ ಮೇಲೆ ಹೋದ ಮೇಲೆ ನಮಗೆ ಏನು ಮಾಡ್ತಾನೆ, ದೇವರು ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ ಅಂಥೇಳಿ ನಾವು ನೋಡುವರಾಗಿದ್ದೇವೆ. ಸೊ ಇದು ಏನಂತಂದ್ರೆ ಇಲ್ಲಿ 1 ಕೊರಿಂಥ 9:25 ಬರೆದೈತಿ. ಹೋರಾಟ ಮಾಡೋರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತಿಯಲ್ಲಿ ಇರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೆ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ಅಂಥೇಳಿ 1 ಕೊರಿಂಥ 9:25 ನಾವು ನೋಡುತ್ತೇವೆ. ಸೊ ನಮಗೆ ಇಲ್ಲಿ ಕಿರೀಟಗಳು ಇಟ್ಟಿದ್ದಾನೆ. ದೇವರು ನಮ್ಗೆ ಏನು ಮಾಡ್ತಾನೆ, ಕಿರೀಟಗಳನ್ನು ಇಟ್ಟಿದ್ದಾನೆ. ಅದರ ರಕ್ಷಣೆ ನಿತ್ಯ ಜೀವ. ಪರಿಶುದ್ಧಾತ್ಮನು ಇವು ಎಂದಿಗೂ ನಾಶವಾಗುವುದಿಲ್ಲ. ಎಲ್ಲ ಲೋಕದಾಗ ನೀವು ಏನು ಆಸ್ತಿ ಎಲ್ಲಾನು ಹೋಗ್ಬೋದು. ಇಲ್ಲಿ ನಾವು ದೇಶದಲ್ಲಿ ಹಗಲು ರಾತ್ರಿ ಶ್ರಮಪಟ್ಟು ಹಣ ಸಂಪಾದಿಸಿಕೊಂಡು ನಾವು ಎಲ್ಲ ಎಷ್ಟೊಂದು ಆಸ್ತಿಗಳನ್ನು ಮಾಡ್ಬೋದು. ಒಂದು ದಿವಸ ನಾವು ಈ ದೇಹವನ್ನು ಬಿಟ್ಟು ನಾವು ದೇವರ ರಾಜ್ಯಕ್ಕೆ ಹೋಗ್ಬೇಕಂತಂದ್ರೆ ನಾವು ಅಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ರೆ ನಾವು ಅಲ್ಲಿ ಒಳ್ಳೇದು, ನಾವು ಇಲ್ಲಿ ದುಡ್ಡುಗಳನ್ನು ಹಾಕಿ ನಾವು ಬ್ಯಾಂಕ್ನಾಗ ಅಕೌಂಟ್ ಓಪನ್ ಮಾಡ್ತೀವಿ. ಅಲ್ಲಿ ಪರಲೋಕದನಾಗ ಒಂದು ಅಕೌಂಟನ್ನು ಪರಲೋಕದೊಳಗೆ ಒಂದು ಅಕೌಂಟನ್ನು ಓಪನ್ ಮಾಡಿ ಒಳ್ಳೆ ಕ್ರಿಯೆಗಳನ್ನು ನಾವು ಏನೇನು ಸತ್ಕಾರಗಳನ್ನು ಒಳ್ಳೆ ಕ್ರಿಯೆಗಳನ್ನು ಮಾಡ್ತೀವಲ್ಲ ಅದನ್ನೆಲ್ಲ ಅಲ್ಲಿ ಹಾಕ್ಕೊಂತ ಹೋಗೋದು. ಆ ಕ್ರಿಯೆಗಳನ್ನೆಲ್ಲ ನಾವಲ್ಲಿ ಪರಲೋಕದೊಳಗೆ ಹಾಕ್ಕೊಂತ ಹೋಗೋದು. ಅದು ಜಾಸ್ತಿ ಜಮಾ ಹಾಕ್ಕೊಂತ ಹೋಗ್ತೈತಿ. ಆವಾಗ ನಾವು ನಮ್ಮ ಈ ದೇಹವನ್ನು ಬಿಟ್ಟು ನಾವು ಮೇಲುಗಡೆ ಹೋದಾಗ ದೇವರು ನಮಗೆ ಅಲ್ಲಿ ಸ್ಥಳವನ್ನು ಕೊಡುತ್ತಾನೆ. ಅಲ್ಲಿ ನಮಗೆ ಯಾವಾಗೂ ಪರಿಶುದ್ಧಾತ್ಮನು ನಮಗೆ ನಿತ್ಯ ಜೀವವನ್ನು ನಮಗೆ ಕೊಡುತ್ತಾನೆ ಅಂತ ಹೇಳಿ ನೋಡ್ತೇವೆ ನಾವು. ಮತ್ತು ಮತ್ತಾಯನ ಬರೆದ ಸುವಾರ್ತೆ 6:19-20 ನೋಡುತ್ತೇವೆ ನಾವು. ಏಸು ಹೇಳಿದನು, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವವರು ಇಲ್ಲ, ಕದಿಯುವವರು ಇಲ್ಲ ಅಂಥೇಳಿ ಮತ್ತಾಯ 6:19-20 ಸಹ ನಾವು ನೋಡೋರಾಗಿದ್ದೇವೆ. ಲೋಕದಲ್ಲಿ ನಾವು ಎಷ್ಟೋ ಏನೋ ಇದು ಮಾಡಿದ್ರು ಲೋಕದಲ್ಲಿ ನಾವು ಒಳ್ಳೆಯವರಾಗಿರ್ಬೇಕು. ನಾವಿಲ್ಲಿ ಲೋಕದಲ್ಲಿ ನಾವು ಒಳ್ಳೆಯವರಾಗಿರ್ಬೇಕು, ಒಳ್ಳೆಯದನ್ನೇ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ನಾವು ದುಃಖ ಇದರಲ್ಲಿ ಲೋಕದಲ್ಲಿ ನಮ್ಗೆ ಕಷ್ಟಗಳು ಭಾಳ ಬರ್ತಾವ್ರಿ. ಕಷ್ಟಗಳು ಸ್ವಲ್ಪ ಬರ್ತಾರೆ. ಕ್ರಿಶ್ಚಾನಿಟಿ ಈಸ್ ನಾಟ್ ಅ ಬೆಡ್ ಆಫ್ ರೋಸಸ್. ಇಲ್ಲಿ ಕ್ರಿಶ್ಚಾನಿಟಿ ಇದು ಬೆಡ್ ಆಫ್ ರೋಸಸ್ ಅಲ್ಲ. ನಾವು ಅನ್ಕೋಬೋದು ಈಗ ಇವತ್ತು ದೇವರು ನಮ್ಗೆ ಒಂದು ಪರಲೋಕ ರಾಜ್ಯದತ್ತ ನಾವು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಭಾಳ ಕಷ್ಟ ಜೀವನದಾಗ ಬರ್ಬೋದು. ಕಷ್ಟ ಬಂದಾಗ ನಾವು ಅನ್ಕೋಬೋದು ದೇವ್ರ ಕಷ್ಟಗಳು ನಮ್ಗೆ ಭಾಳ ಕಷ್ಟಗಳು ಬಂದಾಗ ನಾವು ಮತ್ತೊಬ್ಬರದ್ದು ನೋಡಿ ಅನ್ಕೋಬೋದು ಅವ್ರಿಗೆ ಕಷ್ಟನೇ ಇಲ್ಲ ಜೀವನದಾಗ ಅಂಥೇಳಿ ಅನ್ಕೋಬೋದು. ಆದ್ರೆ ನಮ್ಗೆ ಅಲ್ಲಿ ಏನು ಮಾಡ್ತಾನೆ, ದೇವರು ಜಾಗವನ್ನು ಸಿದ್ಧ ಮಾಡ್ತಿರ್ತಾನೆ. ನಮ್ಗೆ ಜಾಗವನ್ನು ಸಿದ್ಧ ಮಾಡ್ತಿರ್ತಾನೆ. ದೇವರು ಜಾಗವನ್ನು ಸಿದ್ಧ ಮಾಡಿ ಅವಾಗ ಅಲ್ಲಿ ಹೇಳ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 12:22 ನೋಡ್ತೀವಿ ನಾವು. ಅದು ನೋಡಲು ಸುಂದರವಾಗಿದೆ, ಆದರೆ ದೇವರು ನಮಗಾಗಿ ಪರಲೋಕ ರಾಜ್ಯದಲ್ಲಿ ಸುಂದರವಾದ ಪಟ್ಟಣವನ್ನು ನಿರ್ಮಿಸಿದ್ದಾನೆ. ಅಲ್ಲೇ ನಮಗೆ ದೇವರು ನಾವು ಇಲ್ಲಿ ಜಗತ್ತಿನಲ್ಲಿ ನಾವು ಒಳ್ಳೆ ಭಾಳ ಕಷ್ಟ ಅನುಭವಿಸಿರ್ಬೋದು. ಅಲ್ಲಿ ನಮಗೆ ದೇವ್ರು ಏನು ಮಾಡ್ಯಾನ್ರಿ, ಪರಲೋಕದೊಳಗೆ ಒಂದು ಸ್ಥಳವನ್ನು ಸಿದ್ಧ ಮಾಡ್ಯಾನ. ಅದು ಹೆಸರು ಯೆರೂಸಲೇಮ್ ಅಂಥೇಳಿ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿ ಬಂದಿರುವ ಕೋಟ್ಯಾನುಕೋಟಿ ದೇವದೂತರು ಬಳಿಗೂ ಬಂದಿರಿ. ಇಬ್ರಿಯ 12:22 ನಾವು ನೋಡೋರಾಗಿದ್ದೇವೆ. ನಾವು ಇಲ್ಲಿ ಪರಲೋಕದಲ್ಲಿ ನಾವು ಚಿತ್ತದಂತೆ ದೇವರ ಚಿತ್ತದಂತೆ ನಾವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವರು ನಮ್ಗೆ ಅಲ್ಲಿ ನಮ್ಗೆ ಯಾರನ್ನ ನಾವು ಎದುರುಗೊಳ್ತೀವಿ ಅಂದ್ರೆ ಪರಲೋಕದೊಳಗೆ ನಾವು ದೇವದೂತರನ್ನ ಎದುರುಗೊಳ್ತೀವಿ. ಅಲ್ಲಿ ದೇವದೂತರನ್ನ ಎದುರುಗೊಂಡು ನಾವು ಎಷ್ಟು ಸಂತೋಷ ಪಡ್ತಾರೆ. ದೇವದೂತರಲ್ಲಿ ನಮ್ಗೆ ನಾವು ಅಲ್ಲಿ ಬಂದೇವಂತೇಳಿ ಸಂತೋಷ ಪಡ್ತಾರೆ. ನಾವು ಬಹಳ ಅಪೊಸ್ತಲ ಕೃತ್ಯ 14:22 ನೋಡ್ತೀವಿ. ನಾವು ಬಹಳ ಸಂಕಟವನ್ನು ಅನುಭವಿಸಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸಿದ್ಧವಾಗಿರಿ ಎಂದು ಅವ್ರನ್ನು ಧೈರ್ಯಗೊಳಿಸಿದನು ಅಂತ ಹೇಳಿ ನೋಡ್ತೀವಿ. ಮತ್ತು ಫಿಲಿಪ್ಪಿ 3:20 ನೋಡೋರಾಗಿದ್ದೇವೆ. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಅಪೊಸ್ತಲನಾದ ಪೌಲನು ಖಂಡಿತವಾಗಿ ಬರೆಯುತ್ತಾನೆ, ಶಾಶ್ವತವಾದ ಪಟ್ಟಣ ನಮಗಿಲ್ಲ, ನಾವಾದರೂ ಪರಲೋಕ ಸಂಸ್ಥಾನದವರೇ ಅಂತ. ಫಿಲಿಪ್ಪಿ 3:20
ರಲ್ಲಿ ನಾವು ನೋಡೋರಾಗಿದ್ದೇವೆ. ಇಲ್ಲಿ ದೇವರು ಮತ್ತು ಇಲ್ಲಿ ದೇವರು ಇಲ್ಲಿ ನಮಗೆ ಪೌಲನು ಎರಡನೇ ತಿಮೋತಿಗೆ ಹೇಳ್ತಾನೆ. ಇಲ್ಲಿ ಎರಡನೇ ತಿಮೋತಿಗೆ ಅವನು ಪೌಲನು ಸಹ ಒಂದು ಅವನು ರಿಚ್ ಆಗಿರುವಂಥ ವ್ಯಕ್ತಿಯಾಗಿದ್ದ ಮತ್ತು ಅವನು ಇಂಟೆಲಿಜೆಂಟ್ ವ್ಯಕ್ತಿಯಾಗಿದ್ದ ಮತ್ತು ಅವನು ಒಂದು ಏನಂತಂದ್ರೆ ದೇವರ ಯೇಸುಸ್ವಾಮಿನ ಅವ್ನು ಹಿಂಸೆ ಪಡಿಸ್ತಿದ್ದ. ಅಂದರೆ ಯೇಸುಸ್ವಾಮಿಗ ಜನರಿಗೆ ಯಾರು ಯೇಸುಸ್ವಾಮಿ ನಂಬಿರ್ತಾರಲ್ಲ ಅವ್ರಿಗೆಲ್ಲ ಹಿಂಸೆ ಪಡಿಸ್ತಿದ್ದ. ಹೋಗಿ ಅಲ್ಲಿ ಕೂಟಗಳಿಗೆಲ್ಲ ಹೋಗಿ ಕಲ್ಲೆಸಿತಿದ್ದ, ಕುರ್ಚಿ ಒಗಿತಿದ್ದ, ಅವ್ರಿಗೆಲ್ಲ ತ್ರಾಸ ಕೊಡ್ತಿದ್ದ. ಭಾಳ ಕೆಟ್ಟವನಾಗಿದ್ದ. ಅವನ ಕಣ್ಣು ಒಂದು ದಿವಸ ಮಂಜಾಗ್ಬಿಡ್ತೈತಿ. ಮಂಜಾದ್ಮೇಲೆ ಕಣ್ಣು ಹೋದ್ಮೇಲೆ ಕಣ್ಣಾದ್ಮೇಲೆ ಅವನು ದೇವ್ರು ಅವನಿಗೆ ಪೌಲನೇ ನೀ ಯಾಕೆ ನನಗೆ ಹಿಂಸೆ ಪಡಿಸ್ತೀರಿ ಅಂತಂದು. ಅವಾಗ ಅವನು ಬದಲಿ ಮಾಡ್ಕೊಂಡು ತನ್ನ ಜೀವನ ಬದಲಿ ಮಾಡಿಕೊಂಡು ಅವನು ಒಂದು ಒಳ್ಳೆಯ ಮನುಷ್ಯನಾಗಿ ಅವನು ಎಷ್ಟೋ ಜನರನ್ನು ಅವನು ಏನು ಮಾಡಿದ ಅಂತಂದರೆ ಎಷ್ಟೋ ಜನರನ್ನು ಅವನು ಸುವಾರ್ತೆಯನ್ನು ಸಾರಲಿಕ್ಕೆ ಹೋದ. ಸುವಾರ್ತೆಯನ್ನು ಸಾರಿ ಅಕ್ವಿಲ ಪ್ರಿಸ್ಕಿಲರು ಸಹ ಅವರು ಸುವಾರ್ತೆಯನ್ನು ಸಾರಿದರು. ಅವರು ಎಷ್ಟೊಂದು ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದರು. ಕಷ್ಟವನ್ನು ಅನುಭವಿಸಿ ಅವನು ಪೌಲನು ಸೆರೆಮನೆಯಲ್ಲಿ 3 ಸಲ ಅವನಿಗೆ ಸೆರೆಮನೆಯಲ್ಲಿ ಹಾಕಿದ್ರು. 3 ಸಲ ಸೆರೆಮನೆಯಲ್ಲಿ ಹಾಕಿ ಅವ್ನಿಗೆ ಎಷ್ಟೋ ಕಷ್ಟವನ್ನು ಕೊಟ್ಟರು ಪೌಲನಿಗೆ. ಆದರೂ ಕಷ್ಟವನ್ನೆಲ್ಲ ಅವನು ಅದು ಅನುಭವಿಸಿಕೊಂಡನು. ಅಲ್ಲಿ ಕಷ್ಟ ಇತ್ತು, ಅವ್ನು ಮೊದಲು ಸುಖ ಇತ್ತು ಅವ್ನಿಗೆ, ಆದ್ರೆ ಆಮ್ಯಾಗ ಅವ್ನಿಗೆ ಭಾಳ ಕಷ್ಟವನ್ನು ಅನುಭವಿಸಿದ. ಕಷ್ಟವನ್ನು ಅನುಭವಿಸಿದ ಮ್ಯಾಗ ಪೌಲನು ಬರೆದ ಪತ್ರಿಕೆ 2ನೇ ತಿಮೋತಿ ಪತ್ರಿಕೆ ಅದು 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡೋಣ. ಪೌಲನು ಹೇಳ್ತಾನೆ, ಅವನಿಗೆ ಹೇಳ್ತಾನೆ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಅಂತ ಹೇಳನ್ರಿ. ಸೊ ಈಗ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈ ವಾಕ್ಯವನ್ನು ನೀನು ಆಶೀರ್ವದಿಸಿದಿ ಅಂತ ನಾನು ತಿಳ್ಕೊಂಡಿದ್ದು. ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡುತ್ತಿದ್ದಾರೆ ಅವರೆಲ್ಲರನ್ನು ಕಾಯ್ದು ಕಾಪಾಡು. ಫೈನಾನ್ಷಿಯಲ್ ಟ್ರಬಲ್ಸ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಯಾವ್ಯಾವ ತೊಂದರೆಗಳು, ಮನೆಯ ಪ್ರಾಬ್ಲಮ್ಸ್ ಇರ್ಬೋದು, ಎಷ್ಟೋ ತೊಂದರೆಗಳು, ಕಷ್ಟಗಳು ಇರ್ಬೋದು ಅವರ ಜೀವನದಲ್ಲಿ. ಆ ಎಲ್ಲ ಕಷ್ಟವನ್ನು ನೀಗಿಸಬೇಕಪ್ಪ ಸ್ವಾಮಿ. ನೀನು ಅವರನ್ನು ರಕ್ಷಿಸಿ ಅವರನ್ನು ಕಾಯ್ದು ಕಾಪಾಡಬೇಕಾಗಿ, ಆರೋಗ್ಯವನ್ನು, ಕಷ್ಟಗಳನ್ನು ಎಲ್ಲವನ್ನು ತೀರಿಸಬೇಕಾಗಿ ಬೇಡಿಕೊಳ್ಳಲಾಗಿದ್ದೇನೆ ಸ್ವಾಮಿ. ಹಾಗೂ ಯಾರ್ಯಾರು ಅನ್ಯರು ಈ ವಿಡಿಯೋವನ್ನು ನೋಡುತ್ತಾ ಇದ್ದಾರೆ ಸ್ವಾಮಿ, ಅವರ ಹೃದಯವನ್ನು ನೀನು ತಿರುಗಿಸಬೇಕಾಗಿ ಬೇಡಿಕೊಳ್ಳಲಾಗಿದ್ದೇನೆ ಸ್ವಾಮಿ. ಕರ್ತನೆ, ಈ ಜೀವ ಒಳ್ಳೆ ವಾಕ್ಯವನ್ನು ನೀ ಆಶೀರ್ವದಿಸಿದೆ ಅಂತ ನಂಬಿರುತ್ತೇನೆ ಸ್ವಾಮಿ. ನಾ ಕೇಳೋದಕ್ಕಿಂತಲೂ ಬೇಡಿಕೊಂತಲೂ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ